ಕಂಠಪೂರ್ತಿ ಕುಡಿದು ಬಿಎಂಟಿಸಿ ಚಾಲಕ ಪುಂಡಾಟವನ್ನ ಮೆರೆದಿರುವಂತದ್ದು ಇದು ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ. ಅವಾಚ್ಯ ಪದಗಳಿಂದ ಕೂಗಾಟ ಮಾಡಿದ್ದಾರೆ. ಹಾಗೆ ಚಾಲಕನ ಕಿರಿಕಿರಿಗೆ ಬೇಸತ್ತು ಪೊಲೀಸರಿಗೆ ಅಲ್ಲಿನವರು ಕರೆಯನ್ನ ಕೂಡ ಮಾಡಿದ್ದಾರೆ. ಇದರಿಂದ ವಶಕ್ಕೆ ಪಡೆದು ಪೊಲೀಸರು ಠಾಣೆಗೆ ಕರೆದೊಯ್ದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಕಂಠಪೂರ್ತಿ ಕುಡಿದು ಬಿಎಂಟಿಸಿ ಚಾಲಕ ಪುಂಡಾಟವನ್ನ ಮೆರೆದಿರುವಂತದ್ದು ಇದು ಮಂಡ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಅವಾಚ್ಯ ಪದಗಳಿಂದ ಕೂಗಾಟ ಮಾಡಿ ಸ್ಥಳದಲ್ಲಿ ಪುಂಡಾಟವನ್ನ ಮೆರೆದಿರುವಂತದ್ದು. ಚಾಲಕನ ಈ ಒಂದು ಕಿರಿಕಿರಿಗೆ ಬೇಸತ್ತು ಅಲ್ಲಿನವರು ಪೊಲೀಸರಿಗೆ ಕರೆಯನ್ನ ಮಾಡಿದ್ದಾರೆ. ಅದರಿಂದಾಗಿ ಅಲ್ಲಿನ ಪೊಲೀಸರು ಬಂದು ವಶಕ್ಕೆ ಪಡೆದು ಅವರನ್ನ ವಿಚಾರಣೆ ನಡೆಸಿದ್ದಾರೆ. ಇದು ನಡೆದಿರುವಂತದ್ದು ಮಂಡ್ಯದ ಬಸ್ ಸ್ಟಾಪ್ನಲ್ಲಿ. ಕಂಠಪೂರ್ತಿ ಕುಡಿದು ಈ ರೀತಿಯಾಗಿರುವಂತಹ ಒಂದು ಪುಂಡಾಟವನ್ನ ಮೆರೆದಿರುವಂತದ್ದು ನೋಡಿ ದೃಶ್ಯದಲ್ಲಿ ನೀವೀಗ ಗಮನಿಸ್ತಾ ಇರಬಹುದು. ಶರ್ಟು ಪ್ಯಾಂಟು ಬಿಚ್ಚಿಬಿಟ್ಟು ಕೂತ್ಬಿಟ್ಟಿದ್ದಾನೆ ಬಸ್ ಸ್ಟಾಪ್ ಅಲ್ಲಿ. ಸೊ ಇದನ್ನ ನೋಡಿದಂತ ಸಾರ್ವಜನಿಕರು ಪೊಲೀಸರಿಗೆ ಕರೆಯನ್ನ ಮಾಡಿದ್ದಾರೆ. ಅಲ್ಲಿನ ಪೊಲೀಸರು ಬಂದು ಅವನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಂಠಪೂರ್ತಿ ಕುಡಿದು ಬಿಎಂಟಿಸಿ ಚಾಲಕ ಈ ರೀತಿಯಾಗಿ ಪುಂಡಾಟವನ್ನ ಮೆರೆದಿದ್ದಾನೆ. ಪ್ಯಾಂಟ್ ಶರ್ಟ್ ಬಿಚ್ಚಿ ಅಸಭ್ಯವಾಗಿ ವರ್ತನೆಯನ್ನ ಕೂಡ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಕೂಡ ಮಾಡ್ತಾ ಇದ್ದ. ಇದನ್ನ ಗಮನಿಸಿದಂತ ಅಲ್ಲಿನ ಜನರು ಪೊಲೀಸರಿಗೆ ಕರೆಯನ್ನ ಮಾಡಿದ್ದಾರೆ. ನಂತರ ಪೊಲೀಸರು ಬಂದು ಅವನನ್ನ ಠಾಣೆಗೆ ಕರೆದೊಯ್ದು ವಿಚಾರಣೆಯನ್ನ ಮಾಡಿದ್ದಾರೆ. ಅಲ್ಲಿ ಇದ್ದಂತಹ ಮಹಿಳಾ ಪ್ರಯಾಣಿಕರು ದೂರ ಸರಿದಿದ್ದಾರೆ. ಅವನ್ನ ನೋಡ್ಬಿಟ್ಟು ಅವರಿಗೆ ಭಯ ಆಗ್ಬಿಟ್ಟಿದೆ. ಇನ್ನೇನಪ್ಪ ಹಿಂಗಿದ್ದಾನೆ ಅಂತ ಭಯ ಪಟ್ಟು ಅಲ್ಲಿನ ಮಹಿಳಾ ಪ್ರಯಾಣಿಕರೆಲ್ಲರೂ ಕೂಡ ದೂರ ಸರಿದ್ಬಿಟ್ಟಿದ್ದಾರೆ. ಹಾಗೆ ಇನ್ನು ಕೆಲವರು ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಏನೋ ಸಾರ್ವಜನಿಕರು ಪೊಲೀಸರಿಗೆ ಕರೆಯನ್ನ ಕೂಡ ಮಾಡಿದ್ದಾರೆ. ಇನ್ನು ಮಂಡ್ಯದ ಇದು ಬಸ್ ಸ್ಟಾಪ್ ನಲ್ಲಿ ನಡೆದಿರುವಂತಹ ಘಟನೆ. ಇನ್ನು ಕೆಎಸ್ಆರ್ಟಿಸಿ ಬಸ್ನ ಒಂದು ಚಾಲಕ ನೀವೀಗ ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿಯಾಗಿರುವಂತಹ ಪುಂಡಾಟವನ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಎಲ್ಲರೂ ಕೂಡ ದೂರ ಸರಿದಿದ್ದಾರೆ. ಅವನೊಬ್ಬನೇ ಅಲ್ಲಿದ್ದಾನೆ. ಮಹಿಳಾ ಪ್ರಯಾಣಿಕರಂತೂ ತುಂಬಾ ದೂರನೇ ಸರಿದಿದ್ದಾರೆ. ಯಾಕಂದ್ರೆ ಅವನ ಏನೋ ಅವಾಚ್ಯವಾಗಿರುವಂತಹ ಪದಗಳನ್ನ ಬಳಸ್ತಾ ಇದ್ದ. ಅದಷ್ಟೇ ಅಲ್ಲ, ಪ್ಯಾಂಟು ಶರ್ಟ್ ಅನ್ನ ಕಳಿಸ್ಬಿಟ್ಟು ಈ ರೀತಿಯಾಗಿ ಒಂಥರ ಅಸಭ್ಯವಾಗಿ ಒಂದು ಪುಂಡಾಟವನ್ನ ಮೆರಿತಾ ಇದ್ದಾನೆ. ಇದನ್ನ ನೋಡಿದಂತಹ ಜನರೆಲ್ಲರೂ ಕೂಡ ದೂರ ಸರಿತಾನೆ ಇದ್ದಾರೆ. ಕಂಠಪೂರ್ತಿ ಕುಡಿದು ಈ ರೀತಿಯಾಗಿರುವಂತಹ ಘಟನೆ ಸಂಭವಿಸಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ಮಂಡ್ಯ ಪ್ರತಿನಿಧಿ ಪೂರ್ಣಚಂದ್ರ ಅವರು ಲೈನಲ್ಲಿದ್ದಾರೆ. ಏನಿದು ಬಿಎಂಟಿಸಿ ಚಾಲಕನ ಈ ಒಂದು ವರ್ತನೆ ಏನಿದು? ಪ್ರತಿದಿನ ಕೂಡ ಈ ಕೆಎಸ್ಆರ್ಟಿಸಿ ಚಾಲಕ ಇದೇ ರೀತಿಯಾಗಿ ಮಾಡ್ತಿದ್ನಾ ಅಥವಾ ಈ ಬಾರಿ ಮೊದಲ ಬಾರಿಗೆ ಈ ರೀತಿಯಾಗಿ ಮಾಡ್ತಾ ಇದ್ದಾನ? ಏನಿದು ಘಟನೆ? ಇಲ್ಲ, ಈತ ಮೊದಲ ಬಾರಿಗೆ ಈ ತರ ಕಂಡು ಬಂದಿರೋ ದೃಶ್ಯ. ಕಂಠಪೂರ್ತಿ ಕುಡ್ದು ಬಸ್ ಸ್ಟಾಪ್ ಅಲ್ಲಿ ಅವ್ನ ಬಟ್ಟೆ ಎಲ್ಲ ವಸ್ತ್ರ ಎಲ್ಲ ಬಿಚ್ಚಿ ಈ ತರ ಪುಂಡಾಟಿಕೆ ಮೆರೆದಿರೋದು ಇದೇ ಮೊದ್ಲು. ಯಾಕೆ, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ? ಅವ್ನ್ ಕಂಠಪೂರ್ತಿ ಕುಡ್ದಿರ್ತಾರಲ್ಲ, ಅದಕ್ಕಾಗಿ ಅವ್ನ್ ಕಂಟ್ರೋಲ್ ಸಿಕ್ಕಿಲ್ಲ. ಅವ್ನಿಗೇನು ಅಂತ ಅವ್ನಿಗೇನು ಗೊತ್ತಿಲ್ಲ. ಅವ್ನ ಮಾನಸಿಕ ಹಿಂಸೆ ಅಥವಾ ಏನಾಗಿದೆ ಅಂತ ಗೊತ್ತಿಲ್ಲ. ಆ ಸಾರ್ವಜನಿಕ ಸ್ಥಳದಲ್ಲಿ ಅವನು ಬಟ್ಟೆ ಎಲ್ಲ ಬಿಚ್ಚಿ ಬೆತ್ತಲೆ ಪ್ರದರ್ಶನ ಮಾಡ್ತಾ ಇರೋದು, ಅರೆ ಬೆತ್ತಲೆ ಪ್ರದರ್ಶನ ಮಾಡ್ತಾ ಇರೋದು ಸಾರ್ವಜನಿಕವಾಗಿ ತುಂಬಾ ಕಿರಿಕಿರಿಯನ್ನು ಉಂಟು ಮಾಡಿದೆ. ಅವನಿಗೆ ಡ್ಯೂಟಿ ಇರ್ಲಿಲ್ವಾ? ಎಷ್ಟೊತ್ತಿಗೆ ಡ್ಯೂಟಿ ಎಲ್ಲ ಇತ್ತು? ಡ್ಯೂಟಿಗೆ ಹೋಗಿಲ್ಲ ಅನ್ಸತ್ತೆ. ಅವನು ಯೂನಿಫಾರ್ಮ್ ಅಲ್ಲಿ ಡ್ಯೂಟಿಗೆ ಹೋಗಿ ಬಂದಿರೋದು ಅಥವಾ ಡ್ಯೂಟಿಗೆ ಹೋಗ್ತಾ ಇರೋದು ಅನ್ಸತ್ತೆ. ಕಂಠಪೂರ್ತಿ ಕುಡ್ದಿದ್ದಾನೆ, ಕಂಠಪೂರ್ತಿ. ಹಾಗಾದ್ರೆ ಪ್ರತಿದಿನ ಕೂಡ ಈ ರೀತಿಯಾಗಿ ಮಾಡಲ್ಲ ಅವನು, ಇವತ್ತು ಮಾತ್ರ ಮಾಡಿದಾನೆ ಅಂತ ಹೇಳಿದ್ರೆ. ಕಂಠಪೂರ್ತಿ ಕುಡ್ದಿದ್ದಾನೆ ಅಂದ್ರೆ ಕಂಠಪೂರ್ತಿ ಕುಡಿಯೋದಕ್ಕೆ ಏನಾದ್ರೂ ರೀಸನ್ ಬೇಕಲ್ಲ? ಯಾಕೆ ಈ ರೀತಿಯಾಗಿ ಮಾಡಿದ್ದಾನೆ? ಅದ್ರ ಬಗ್ಗೆ ಏನ್ ಹೆಚ್ಚಿನ ಮಾಹಿತಿಯಾಗಿ ಏನಿಲ್ಲ. ಅವ್ನ ಮಾನಸಿಕ ಹಿಂಸೆ ಏನು ಅಂತ ಇನ್ನೂ ತಿಳಿದು ಬಂದಿಲ್ಲ ಸರಿಯಾಗಿ. ಅವ್ನಿಗೇನು ತೊಂದರೆ ಆಗಿದೆ ಅಂತ. ಆದ್ರೆ ಅವನು ಕುಡಿದು ಕಂಟ್ರೋಲ್ ಸಿಗದೇನೆ ಕುಡಿದು ಕಂಠಪೂರ್ತಿ ಸಾರ್ವಜನಿಕ ಸ್ಥಳದಲ್ಲಿ ಈ ತರ ಪುಂಡಾಟಿಕೆ ಮೆರೆದಿದ್ದಾನೆ.
ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಕಂಠಪೂರ್ತಿ ಕುಡಿದು ಕೆಎಸ್ಆರ್ಟಿಸಿ ಚಾಲಕ ಪುಂಡಾಟವನ್ನ ಮೆರೆದಿರುವಂಥದ್ದು. ಇದು ಮಂಡ್ಯದ ಬಸ್ ಸ್ಟಾಪ್ನಲ್ಲಿ ನಡೆದಿರುವಂತಹ ಘಟನೆ. ಚಾಲಕನ ವರ್ತನೆಯನ್ನ ನೋಡ್ಬಿಟ್ಟು ಮಹಿಳಾ ಪ್ರಯಾಣಿಕರಂತೂ ದೂರ ಸರಿದಿದ್ದಾರೆ. ಕೆಲವರು ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಸಾರ್ವಜನಿಕರದನ್ನ ನೋಡ್ಬಿಟ್ಟು ಪೊಲೀಸರಿಗೆ ಕರೆಯನ್ನ ಮಾಡಿ ಪೊಲೀಸರನ್ನ ಕರೆಸಿ ಅವರು ಏನು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ.